ಹೊಳೆನರಸೀಪುರ ತಾಲೂಕಿನ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ಇಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ, ಈ ಭಾಗ ಏನಿದೆ ಇದು ಒಕ್ಕಲಿಗ ಸಂಪ್ರದಾಯ ಪ್ರಕಾರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಈಗ ದೇವೇಗೌಡರ ಕುಟುಂಬದ ಹಲವು ಸುಮಾರು 40 ವರ್ಷಗಳಿಂದ ಆಪ್ತರಾದಂತ ಶಂಬೇಗೌಡ ಅಂತ ಇರೋದು, ಶಂಬೇಗೌಡರಿಗೆ ಮಾತಾಡ್ತಾ ಹೋಗ್ತೀನಿ. ಶಂಬೇಗೌಡ್ರೆ, ಈಗೆಲ್ಲ ಈ ಜಾಗನೂ ನಿಗದಿ ಆಗಿದೆ, ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಆಗ್ತಾ ಇದೆ. ಇದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಆಗುದು ಸರ್, ಇದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಆಗೋದು. ಅಂತ ಮಹಾತಾಯಿನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಈ ಜಾಗನ ಎಲ್ಲರೂ ಕುಟುಂಬದವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಈ ಜಾಗ ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ ನಾಳೆ ಬೆಳಿಗ್ಗೆ ಸಂಜೆ ಸಂಸ್ಕಾರಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೇ ಸೂಕ್ತವಾದ ಸ್ಥಳ ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಹೊಳೆನರಸೀಪುರದ ಪಕ್ಕದ ಗ್ರಾಮ ಆದ ಸಿಂಗಾಪುರ ಗ್ರಾಮದವರು ಸುಮಾರು ನೀವು 40 ವರ್ಷದಿಂದ ಆ ಕುಟುಂಬದೊಂದಿಗೆ ಒಡನಾಟ ಇಟ್ಕೊಂಡಿದ್ದೀರಾ. ಸಾಕಷ್ಟು ಬಾರಿ ಹಲವು ನೂರಾರು ಸರಿ ಆ ಕುಟುಂಬದಲ್ಲಿ ಅಂದ್ರೆ ದೇವೇಗೌಡರ ಆದಿಯಾಗ್ಲಿ, ರೇವಣ್ಣ ಆದಿಯಾಗ್ಲಿ, ಚೆನ್ನಮ್ಮ ಅವ್ರ ಕೈಯಲ್ಲೂ ನೀವು ಊಟ ಮಾಡಿದಿರಾ. ಈ ಬಗ್ಗೆ ಏನಂತೀರಾ? ಸರ್, ಅವರು ಮಹಾತಾಯಿ, ಇಡೀ ತಾಲೂಕಿಗೆ ತಾಯಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಂತ ಹೋದಂತ ಜನಗಳನ್ನ ತಾಯಿ ಹೃದಯದಿಂದ ತುಂಬಿ ನೋಡತಕ್ಕಂತ ತಾಯಿ ಚೆನ್ನಮ್ಮನವರು. ಅಂತ ಒಂದು ತಾಯಿ ಹೃದಯನ ಹೊಂದಿರೋರು ಬೇರೆ ಎಲ್ಲೂ ಇನ್ನು ಹಾಸನ ಜಿಲ್ಲೆಯಲ್ಲಿ ಹುಟ್ಟಲ್ಲ ಸರ್. ಅಂತ ತಾಯಿನ ಕಳ್ಕೊಂಡಿದೀವಿ, ನಮ್ಮೆಲ್ಲರಿಗೂ ದುಃಖ ಇದೆ. ಆ ಒಂದು ವಿಚಾರದಲ್ಲಿ ಬೇರೆ ಯಾವ ಹೆಣ್ಣು ಮಕ್ಕಳಿಗೂ ಇಲ್ಲದಂತ ಸಂಸ್ಕಾರವನ್ನ ಪಡ್ಕೊಂಡಂತ ಬಂದಂತ ತಾಯಿ ಅದು ಚೆನ್ನಮ್ಮನವರು. ಅದನ್ನ ಯಾವ ರೀತಿ ಹೇಳ್ಬೇಕು ಅಂತ ನಾವು ಕೂಡ ದುಃಖದಲ್ಲಿ ಹೇಳಕ್ ಆಗಲ್ಲ ಸರ್. ಆ ಚೆನ್ನಮ್ಮನವರಿಗೆ ಇದ್ದಂತ ಗುಣ ಒಂದು ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗಳು ಇದ್ಬಿಟ್ರೆ ಆ ಜಿಲ್ಲೆ ಎಲ್ಲ ಇದೇ ರೀತಿ ಒಂದು ಇವ್ರು ಪಡ್ಕೊಂಡಂತ ಗುಣಗಳು ಎಲ್ಲರಿಗೂ ಸಿಗ್ಲಿ ಅಂತ ನಾವು ಭಾವಿಸ್ತೀವಿ. ಆದ್ರೆ ಚೆನ್ನಮ್ಮನವ್ರನ್ನ ಕಳ್ಕೊಂಡ್ರೆ ಇಡೀ ಒಂದು ದೇವೇಗೌಡರ ಕುಟುಂಬ ಅಲ್ಲ, ಇಡೀ ಕರ್ನಾಟಕದ ರಾಜ್ಯದಿಂದ ಮೂಲೆಯಲ್ಲೂ ಕೂಡ ಆ ತಾಯಿ ಪಡ್ಕೊಂಡಿರತಕ್ಕಂತ ಗುಣಗಳು ಎಲ್ಲರೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಆ ತಾಯಿ ಚೆನ್ನಮ್ಮನ ಇಷ್ಟಪಡೋರು. ಹೌದು ಸರ್, ಒಂದು ಪಾರ್ಟಿಯವರಲ್ಲ, ಕಾಂಗ್ರೆಸ್, ದಳ, ಬಿಜೆಪಿ ಎಲ್ಲಾ ಪಾರ್ಟಿಯವರು ಕೂಡ ಚೆನ್ನಮ್ಮನವ್ರನ್ನ ಬಹಳ ಪ್ರೀತಿ ಮಾಡೋರು. ಯಾರನ್ನೂ ಕೂಡ ನೀವು ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡಿದವರಲ್ಲ. ಅವರು ಬಹಳ ಸೌಮ್ಯ ಸ್ವಭಾವದಲ್ಲಿ ಎಲ್ಲರನ್ನು ಪ್ರೀತಿ ಮಾಡಿ ನೋಡ್ತಾ ಇದ್ದಂತ ತಾಯಿ ಚೆನ್ನಮ್ಮನವರು. ಅವರಿಗೆ ಯಾರನ್ನೂ ಉದಾಸೀನ ಮಾಡಿ ಮನೆಗೆ ಬಂದ್ರೆ ಪ್ರತಿಯೊಬ್ಬರು ಊಟ ಮಾಡಿ, ಕಾಫಿ ಕುಡೀರಿ, ತಿಂಡಿ ತಿನ್ನಿ, ಬನ್ರಪ್ಪ, ಬಂದು ಎಲ್ಲ ನೋಡ್ಕೊಂಡು ಹೋಗಿ, ಹುಷಾರಾಗಿರಿ, ಆರಾಮ ಮಾಡಿ, ಬದುಕಿ ಬಾಳಿ, ಹಣೆ ಬರ್ದ್ರೆ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ ಯಾರುವೆ. ಅಷ್ಟು ಧೈರ್ಯ ಹೇಳೋ ಅಂತ ಲೇಡಿ ಈ ಜಗತ್ತಲ್ಲೇ ಇಲ್ಲ. ಮತ್ತೆ ಹುಟ್ಟು ಬರ್ಬೇಕು ಅವರು. ಚೆನ್ನಮ್ಮನವರು ದೇವೇಗೌಡರ ಕುಟುಂಬಕ್ಕೆ ಒಂದು ಶಕ್ತಿ ಅವರು. ಇವತ್ತು ರೇವಣ್ಣರಿಗೆ ಭಾರಿ ಪ್ರಿಯವಾದ ತಾಯಿ ಅಂದ್ರೆ ರೇವಣ್ಣವ್ರಿಗೂ. ಅವ್ರ ಗೋಳ್ ನೋಡಕ್ ಆಯ್ತಲ್ಲ ರೇವಣ್ಣವ್ರು. ಸುಮಾರು 3 ದಿವಸದಿಂದ ಅವ್ರ ಗೋಳು ದೇವರಿಗೆ ಗೊತ್ತು. ರೇವಣ್ಣವ್ರ ಗೋಳು ಅವರು ಅಳ್ತಲೇ ಅವ್ರೆ, ದಿನ ಬೆಳ್ಕಂದ್ರು ಅಳ್ತಾ ಇದಾರೆ. ಅಂತಿಮ ಹಂತದ ಸಿದ್ಧತೆಗಳೆಲ್ಲ ನಡೀತಾ ಇದೆ, ಬಹುತೇಕ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಅಲ್ಲೂ ಅಷ್ಟೇ ಕುರ್ಚಿ ಹಾಕೊಂಡು, ಅಂದ್ರೆ ರೇವಣ್ಣ ಅವರು ಎಲ್ಲ ಅಂತಿಮ ಹಂತದ ಸಿದ್ಧತೆಗಳನ್ನೆಲ್ಲ ಅವರು ಸಹ ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ, ನೋಡ್ತಾ ಇದಾರೆ. ಮತ್ತೆ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ತಾರಂತದ್ದು. ಈಗ ಸ್ವತಃ ರೇವಣ್ಣವರು ಇದಾರೆ, ರೇವಣ್ಣವ್ರಿಗೆ ಮಾತಾಡಿಸ್ತೀನಿ. ಸರ್, ಅಂತಿಮ ಹಂತದ ಎಲ್ಲ ಬಹುತೇಕ ಸಿದ್ಧತೆಗಳು ಆಗಿದೆ ಸರ್. ನೋಡೋಣಪ್ಪ, ತಾಯಿದು ಆ ದೇವತೆ ಕಾರ್ಯಕ್ರಮಕ್ಕೆ ಏನೇನಾಯ್ತದೆ ಎಲ್ಲ ಸೇರ್ ಮಾಡ್ತೇವ್ರಪ್ಪ. ನಮ್ ತಾಯಿ ನನಗೋಸ್ಕರ ಆಸಿಡ್ ಹಾಕಿಸ್ಕೊಂಡ್ರು. ನನ್ನ ಮಗ ನೋವು ತಡಿಬಾರ್ದು, ಆ ನೋವನ್ನು ನಾನೇ ತಡಿತೀನಿ ಅಂತೇಳಿ. ಇವತ್ತು ನಮ್ಮ ಕುಟುಂಬ ಏನಾದ್ರು ಇದ್ರೆ ನಮ್ಮ ತಾಯಿ ದೇವತೆ ಕಳ್ಕೊಂಡಿದೀವಿ ಅಷ್ಟೇ. ಇನ್ನು ಆ ದೇವತೆ ಸಿಕ್ಕಲ್ಲ ನಮ್ಗೆ. ಯಾವ ಆಸೆ, ಆ ಒಂದು ಸ್ವಂತ ಕಾರ್ ಕೊಡಿಸ್ತಿಲ್ಲ, ಏನಿಲ್ಲ, ಮನೆ ಇಲ್ಲ. ನನ್ನ ತಂಗಿ ಮನೆ ಹೆಂಗ, ನನ್ನ ತಂಗಿರಿಬ್ರು ಅವ್ರನ್ನ ಮಾಡಿ. ಅಂತಿಮ ಹಂತದ ಸಿದ್ಧತೆಗಳೆಲ್ಲ ಆಗ್ತಾ ಇರುವಂತದ್ದು. ಖುದ್ದು ರೇವಣ್ಣವರೇ, ಮಾಜಿ ಸಚಿವ ರೇವಣ್ಣವರೇ ನೋಡ್ತಾ ಇದಾರೆ. ನಾನು ನನ್ನ ತಾಯಿ ಅಲ್ಲ, ಅವರು ನನ್ನ ದೇವತೆಯನ್ನು ಕಳ್ಕೊಂಡು ಸಾಕಷ್ಟು ನೋವು ಆಗ್ತಾ ಇದೆ, ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇರ್ತದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.